ಕಾಡಾನೆ ದಾಳಿ ಮಹಿಳೆ ಬಲಿ ಹೀಗಾಗಿ ಪ್ರತಿಭಟನಾಕಾರರು ಅಲ್ಲಿ ಕೆರಳಿದ್ರು. ನಾಳೆ ಕೊಪ್ಪ, ಶೃಂಗೇರಿ, ಎನ್ಆರ್ಪುರ ತಾಲೂಕು ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಮಲೆನಾಡು ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಬಂದ್ಗೆ ಕರೆಯನ್ನ ಕೊಟ್ಟಿರೋದು. ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದಕ್ಕೆ ಸಂಘಟನೆ ಮನವಿಯನ್ನ ಮಾಡಿಕೊಂಡಿದೆ. ಶೃಂಗೇರಿ ಬಂದ್ಗೆ ಮಾಜಿ ಸಚಿವ ಡಿಎನ್ ಜೀವರಾಜ್ ಸಹ ಬೆಂಬಲವನ್ನ ಸೂಚಿಸಿದ್ದಾರೆ. ನಾಳೆ ಶೃಂಗೇರಿ ಬಂದ್ಗೆ ಬಿಜೆಪಿ ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇದೆ. ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿದ್ದು, ಹೀಗಾಗಿ ಪ್ರತಿಭಟನಾಕಾರರು ಅಲ್ಲಿ ಕೆರಳಿದ್ರು. ಪರಿಸ್ಥಿತಿ ಉದ್ವಿಗ್ನಕ್ಕೆ ತಿರುಗ್ತು, ವಿಕೋಪಕ್ಕೆ ಹೋಯಿತು. ಮಲೆನಾಡು ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಸದ್ಯ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ಈಗ ನಾಳೆ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ಯಾವೆಲ್ಲ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇರೋದು? ಅರ್ಪಿತಾ, ಅಂತಂದು ಈಗಾಗಲೇ ಕಳೆದ 1 ವರ್ಷಗಳ ಅವಧಿಯಲ್ಲಿ ಮಲೆನಾಡಲ್ಲಿ 13 ಜನ ಕಾಡು ಪ್ರಾಣಿಗಳ ಹಾವಳಿಗೆ ಸಾವನ್ನಪ್ಪಿರುವಂತದ್ದು. ಅದರಲ್ಲಿ 9 ಜನ ಕಾಡಾನೆ ದಾಳಿಯಿಂದಲೇ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಪ್ರತಿ ಸಾವು ಸಮಸ್ಯೆಗಳು ಕೂಡ ಸ್ಥಳಕ್ಕೆ ಬರುವಂತ ರಾಜಕಾರಣಿಗಳಾಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು ಆ ಮಲೆನಾಡಿಗರ ಏನು ಹೋರಾಟಗಾರರ ಮೂಗಿಗೆ ಬೆಣ್ಣೆ ಸವರಿ ವಾಪಸ್ ಹೋಗ್ತಿರುವಂತದ್ದು. ಅಂತಂದ್ರೆ ಇಲ್ಲ ಆಗೋದಿಲ್ಲ, ಇನ್ ಮುಂದೆ ಈ ರೀತಿ ಆಗದೇ ತರ ನೋಡ್ಕೊಂತೀವಿ, ನಿಮಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸ್ತೀವಿ ಅಂತ 9 ಸಾವು ಆಗುತ್ತೆ ಅಂತ ಕೂಡ ಇದೇ ಸಬೂಬನ್ನ ಹೇಳ್ಕೊಂಡು ತಿರುಗಿರುವಂತದ್ದು. ಹಾಗಾಗಿ ಈಗ ಸರ್ಕಾರದ ಮೇಲಾಗ್ಲಿ, ಅಧಿಕಾರಿಗಳ ಮೇಲಾಗ್ಲಿ ಅಥವಾ ರಾಜಕಾರಣಿಗಳ ಮೇಲಾಗ್ಲಿ ಅವರ ಮಾತಿನ ಮೇಲೆ ನಂಬಿಕೆ ಕಳ್ಕೊಂಡಿರುವಂತದ್ದು. ಹಾಗಾಗಿ ಇವತ್ತು ಯಾವಾಗ ಲಾಠಿ ಚಾರ್ಜ್ ಮಾಡಿದ್ರು, ಯಾಕಂದ್ರೆ ಶಾಂತಿಯುತವಾಗಿ ಮಾಡ್ತಿದ್ದ ಪ್ರತಿಭಟನೆಗೆ ಮೃತದೇಹ ಪರೀಕ್ಷೆಗೆ ತೆಗೆದುಕೊಂಡು ಹೋಗೋದಕ್ಕೋಸ್ಕರನೇ ಅವ್ರಿಗೆ ಯಾವಾಗ ಲಾಠಿ ಚಾರ್ಜ್ ಮಾಡೋದು, ಇದರಿಂದ ಮಲೆನಾಡಿಗರ ಆಕ್ರೋಶ ಮತ್ತಷ್ಟು ಜಾಸ್ತಿ ಆಗಿರುವಂತದ್ದು. ಹಾಗಾಗಿ ನಾಳೆ ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಅಂದ್ರೆ 3 ತಾಲೂಕು ಸೇರಿ ಒಂದು ವಿಧಾನಸಭಾ ಕ್ಷೇತ್ರ ಆಗಿರುವಂತದ್ದು. ಶೃಂಗೇರಿ, ಕೊಪ್ಪ ಮತ್ತೆ ಎನ್ಆರ್ಪುರ ಈ 3 ತಾಲೂಕಿನಲ್ಲೂ ಕೂಡ ಈಗಾಗಲೇ ಮಲೆನಾಡು ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಂಪೂರ್ಣವಾಗಿ ಒಂದು ಬಂದ್ಗೆ ಕರೆ ನೀಡಿರುವಂತದ್ದು. ಈ ಒಂದು ಬಂದ್ಗೆ ಬಿಜೆಪಿ ಕೂಡ ಸಂಪೂರ್ಣವಾಗಿ ಬೆಂಬಲ ನೀಡಿರುವಂತದ್ದು. ಅದಕ್ಕೆ ಜೀವರಾಜ್ ಜೊತೆ ಏನ್ ಮಾಜಿ ಸಚಿವ ಎನ್ಆರ್ಪುರ ತಾಲೂಕಿನ ಮಾಜಿ ಸಚಿವ ಅವರು ಹಾಲಿ ಮಾಜಿ ಶಾಸಕರು ಮತ್ತೆ ಮಾಜಿ ಸಚಿವರು ಅವರು ಕೂಡ ಈ ಒಂದು ಬಿಜೆಪಿ ಬೆಂಬಲಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೂಡ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ನಾಳೆ ಬಾಳೆಹೊನ್ನೂರಲ್ಲಿ ಒಂದು ಬೃಹತ್ ಹೋರಾಟ ಕೂಡ ನಡೆಯುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ಅರ್ಪಿತಾ, ಧನ್ಯವಾದ ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗಾಗಿ.